ದಿನಾಲು ಒಂದು ಮುಷ್ಟಿಯಷ್ಟು ನೀವು ಕಡಲೆಕಾಳನ್ನು ನೆನೆಸ್ಬಿಟ್ಟು ತಿಂತಾ ಇದ್ರೆ ಅಥವಾ ಕಡಲೆಕಾಳು ನಿಮ್ಮ ಆಹಾರದಲ್ಲಿ ದಿನಾಲು ಆ್ಯಡ್ ಮಾಡಿಕೊಂಡ್ರೆ ಅದರಿಂದ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವು ಇದರಿಂದ BP ಕಂಟ್ರೋಲ್ ಮಾಡ್ಕೊಳ್ಬೋದು, ಶುಗರ್ ಕಂಟ್ರೋಲ್ ಮಾಡ್ಕೊಳ್ಬೋದು, ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೋದು. ಅದೇ ರೀತಿ ನಿಮಗೆ ಹೇರಳವಾಗಿ ಕ್ಯಾಲ್ಸಿಯಂ ಸಿಗುತ್ತೆ, ಜಿಂಕ್ ಸಿಗುತ್ತೆ, ಐರನ್ ಸಿಗುತ್ತೆ, ಫೋಲಿಕ್ ಆ್ಯಸಿಡ್ ಸಿಗುತ್ತೆ, ಮತ್ತು ಎನರ್ಜಿ ಬೂಸ್ಟ್ ಆಗುತ್ತೆ. ಇದರಿಂದ ಇಮ್ಯುನಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಮೋರ್ ಎವರ್ ಇದರಲ್ಲಿ ಪ್ರೋಟೀನ್ ಇದೆ. ಓಕೆ, ಒಂದು ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಇದೆ. ಸೊ ವೆಜಿಟೇರಿಯನ್ಗೆ ಇದು ತುಂಬ ಒಳ್ಳೆ ಆಪ್ಷನ್. ಓಕೆ, ಪ್ರತಿದಿನ ನಾವೇನಾದರೂ ಕಡಲೆಕಾಳನ್ನು ಅಥವಾ ಮೊಳಕೆ ಬರಿಸಿದಂಥ ಕಡಲೆಕಾಳನ್ನ ತಿಂತಾ ಬಂದರೆ ನಮ್ಮ ದೇಹಕ್ಕೆ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಿಂದ ಸ್ಕಿನ್ ಗ್ಲೋ ಆಗುತ್ತೆ, ಹೇರ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಅದ್ರ ಜೊತೆ ನಿಮ್ಮ ಬೋನ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಮೋರ್ ಎವರ್ ಡಯಾಬಿಟಿಸ್ ಅಂತಂದರೆ ಮಧುಮೇಹಿಗಳು ಅಥವಾ ಸಕ್ಕರೆ ಕಾಯಿಲೆ ಇರುವಂಥವ್ರು ಅಂತಂದರೆ ಶುಗರ್ ಇರುವಂಥವ್ರಿಗೆ ಕಡಲೆಕಾಳು ತುಂಬ ಒಳ್ಳೆಯ ಆಹಾರವಾಗಿದೆ. ಆ್ಯಂಡ್ ಪ್ರೋಟೀನ್ ಇದೆ, ತುಂಬ ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಇದೆ. ಸೊ ದಯವಿಟ್ಟು ಇದನ್ನು ಪ್ರತಿದಿನ ಆಹಾರದಲ್ಲಿ ಸೇವಿಸ್ತಾ ಬಂದರೆ ನಿಮ್ಮ ಆರೋಗ್ಯದಲ್ಲಿ ಮ್ಯಾಜಿಕ್ ಅನಿಸ್ಕೊಳ್ಳುತ್ತೆ. ವೇಟ್ ಲಾಸ್ ಮಾಡಬೇಕನ್ನೋರು ಸಿಪ್ಪೆ ಸಮೇತ ಕಡಲೆಕಾಳನ್ನ ತಿನ್ನಿ. ವೇಟ್ ಗೇನ್ ಮಾಡ್ಕೊಳ್ಬೇಕನ್ನೋರು ಸಿಪ್ಪೆ ತೆಗೆದ್ಬಿಟ್ಟು ಕಡಲೆಕಾಳನ್ನ ತಿಂತಾ ಬನ್ನಿ. ನಿಮ್ಮ ಆರೋಗ್ಯದಲ್ಲಿ ಮ್ಯಾಜಿಕ್ ಅನಿಸ್ಕೊಳ್ಳುತ್ತೆ. ಓಕೆ, ಆಮೇಲೆ ರೋಸ್ಟೆಡ್ ಕಡಲೆಕಾಳನ್ನ ಅಂತಂದರೆ ಹುರಿದಿರುವಂಥ ಕಡಲೆಕಾಳನ್ನ ತಿನ್ನೋದ್ರಿಂದನೂ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ಪ್ರತಿದಿನ ಸ್ನ್ಯಾಕ್ ಆಗಿ ಕೂಡ ಬಳಸ್ಕೊಳ್ಬೋದು. ಕಡಲೆಕಾಳನ್ನು ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಮ್ಯಾಜಿಕಲ್ನ ನೀವೇ ನಿಮ್ಮ ಕಣ್ಣಾರೆ ನೋಡ್ತೀರಂತ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾಸ್ R&R ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಒಳ್ಳೆ ಸೂಪರ್ ಕ್ವಾಲಿಟಿ ಆಗಿರುವ ಫುಡ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಅದೊಂದು ದ್ವಿದಳ ಧಾನ್ಯಕ್ಕೆ ಸೇರಿರೋದು. ಆ್ಯಂಡ್ ಇದರಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಇದೆ. ಆ್ಯಂಡ್ ಇದರಿಂದ ತುಂಬ ಅಂದರೆ ತುಂಬ ಮೈಕ್ರೋ ಮ್ಯಾಕ್ರೋ ಎರಡು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅದು ಒಂದು ಸೂಪರ್ ಫುಡ್ ಆಗಿರುವಂತಹ ಕಡಲೆಕಾಳು ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಇದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಡಲೆಕಾಳು ಇದು ತುಂಬ ಅಂದರೆ ತುಂಬ ಒಳ್ಳೆಯ ಆಹಾರವಾಗಿದೆ. ಇದು ಹೇರಳವಾಗಿ ಫೈಬರ್ ಹೊಂದಿದೆ, ಹೇರಳವಾಗಿ ಪ್ರೋಟೀನ್ ಹೊಂದಿದೆ, ಫಾಲಿಕ್ ಆ್ಯಸಿಡ್ ಹೊಂದಿದೆ, ಜಿಂಕ್ ಹೊಂದಿದೆ, ಅದೇ ರೀತಿ ಐರನ್ ಕೂಡ ಹೊಂದಿದೆ. ಅದ್ರ ಜೊತೆ ಇದರಲ್ಲಿ ಕ್ಯಾಲ್ಸಿಯಂ ಕೂಡ ಇದೆ. ಸೊ ಇದರಿಂದ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಮತ್ತು ದೇಹಕ್ಕೆ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಇದೆ. ಪ್ರತಿದಿನ ನಮ್ಮ ಆಹಾರದಲ್ಲಿ ಒಂದು ಹಿಡಿ ಮುಷ್ಟಿಯಷ್ಟು ನಾವು ಕಡಲೆಕಾಳನ್ನು ನೆನೆಸ್ಬಿಟ್ಟು ತಿಂತಾ ಬಂದರೆ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ಹೇಳ್ದಂಗೆ ಕಡಲೆಕಾಳನ್ನು ಈಗ ಕ್ವೆಶನ್ಸ್ ಕೇಳ್ಬೋದು ನೀವು, ಕಡಲೆಕಾಳನ್ನು ಯಾವ ರೀತಿ ತಿಂದರೆ ಒಳ್ಳೆಯದು ಅಂತ ಕೇಳೋದಾದರೆ ದಯವಿಟ್ಟು ನೆನೆಸಿಟ್ಟು, ಅಂದರೆ ರಾತ್ರಿ ನೆನೆ ಇಟ್ಟು ಅದನ್ನು ಬೆಳಗ್ಗೆ ಆಹಾರದಲ್ಲಿ, ಅಂದರೆ ನೀವು ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆ ಅದನ್ನು ಕಡಲೆಕಾಳು ಮತ್ತು ಶೇಂಗಾ ಬೀಜ ಅಥವಾ ಹೆಸರು ಕಾಳಿನೊಟ್ಟಿಗೆ ತಿಂದರೆ ಕಂಪ್ಲೀಟ್ ಆಗಿರುವ ಪ್ರೋಟೀನ್ ಸಿಗುತ್ತೆ. ಅದೇ ರೀತಿ ದೇಹಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ. ಓಕೆ, ಕಡಲೆಕಾಳು ಪ್ರತಿದಿನ ನಾವು ತಿಂತಾ ಬಂದರೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ಇದು ನಮಗೆ ಶುಗರ್ ಕಂಟ್ರೋಲಿಗೆ ತರುತ್ತೆ, ಡಯಾಬಿಟಿಸ್ ಕಂಟ್ರೋಲಿಗೆ ತರುತ್ತೆ, ಅಥವಾ ಮಧುಮೇಹನ ಕಂಟ್ರೋಲಿಗೆ ತರುತ್ತೆ. ಅಂತಂದರೆ ಮಧುಮೇಹ ಇರುವಂಥವ್ರಿಗೆ ಇದು ಒಂದು ಒಳ್ಳೆಯ ಫುಡ್ ಆಪ್ಷನ್ ಆಗಿದೆ. ಯಾಕಂತಂದರೆ ಇದು ಹೇರಳವಾಗಿ ಫೈಬರ್ ಹೊಂದಿದೆ, ಅದೇ ರೀತಿ ಹೇರಳವಾಗಿ ಪ್ರೋಟೀನ್ ಕೂಡ ಹೊಂದಿದೆ. ಹೀಗಾಗಿ ಇದು ಜೀರ್ಣ ತಡವಾಗಿ ಆಗುತ್ತೆ. ಅಂತಂದರೆ ಇನ್ಸುಲಿನ್ ಸ್ಲೋ ಆಗಿ ರಿಲೀಸ್ ಮಾಡೋದ್ರಿಂದ ಶುಗರ್ ಕಂಟ್ರೋಲಲ್ಲಿರುತ್ತೆ, ಅಥವಾ ನಮ್ಮದು ಏನು ಬ್ಲಡ್ ಸ್ಪೈಕ್ ಅಂತ ಹೇಳ್ತೀವಿ ನಾವು, ಗ್ಲೂಕೋಸ್ ಸ್ಪೈಕ್ ಅಂತ, ಅದು ಕೂಡ ಕಂಟ್ರೋಲಲ್ಲಿ ಇರುತ್ತೆ. ಸೊ ಹೀಗಾಗಿ ಇದು ಶುಗರ್ ಪೇಷಂಟ್ಗೆ ತುಂಬ ಅಂದರೆ ತುಂಬ ಉತ್ತಮವಾದ ಆಹಾರವಾಗಿದೆ. ಓಕೆ, ಅದೇ ರೀತಿ ಇದು ವೇಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಅಂದರೆ ತುಂಬ ಒಳ್ಳೆಯ ಆಹಾರವಾಗಿದೆ. ಕಡಲೆಕಾಳನ್ನು ಪ್ರತಿದಿನ ನಾವು ಆಹಾರದಲ್ಲಿ ತಿಂತಾ ಬಂದರೆ ಇದು ವೇಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ದಪ್ಪ ಇರೋರು ತೆಳ್ಳಗೆ ಕೂಡ ಆಗ್ಬೋದು, ಹಾಗೆ ತಿಳುವಾಗಿರೋರು ಅಂತಂದರೆ ತೆಳ್ಳಗಿರೋರು, ಸ್ಲಿಮ್ ಆಗಿರೋರು ದಪ್ಪ ಕೂಡ ಆಗಬಹುದು. ಕಡಲೆಕಾಳದ್ದು ಅದೊಂದು ಸೂಪರ್ ಗುಣ ಅಂತಲೇ ಹೇಳ್ಬೋದು. ಈಗ ದಪ್ಪ ಇದ್ದವರು ಪ್ರತಿದಿನ ಎದ್ದ ತಕ್ಷಣ ನೆನೆ ಹಾಕಿರುವಂಥ ಕಾಳು ಜೊತೆ ಹೆಸರು ಕಾಳು ಅಥವಾ ಶೇಂಗಾ ಕಾಳೊಂದಿಗೆ ತಿಂತಾ ಬಂದರೆ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಸಿಗುತ್ತೆ, ಫೈಬರ್ ಸಿಗುತ್ತೆ, ಮಸಲ್ ಗೇನ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ವೇಟ್ ಲಾಸ್ ಮಾಡೋರಿಗೆ ಅದರಲ್ಲಿ ಹೇರಳವಾಗಿ ಫೈಬರ್ ಇರೋದ್ರಿಂದ ಓವರ್ ಈಟಿಂಗ್ ಅಂತ ಹೇಳ್ತೀವಿ ನಾವು, ಅಂದರೆ ಅತಿ ಹೆಚ್ಚಾಗಿ ತಿನ್ನೋದು ಕಡಿಮೆ ಆಗುತ್ತೆ. ಈಗ 2 ರೊಟ್ಟಿ ತಿನ್ನುವಂಥವ್ರು 1 ರೊಟ್ಟಿಗೆ ಸಾಕು ಮಾಡ್ಬೋದು. ಯಾಕಂತಂದರೆ ನಾವು ತಿಂದಂತಹ ಕಡಲೆಕಾಳಲ್ಲಿ ಹೇರಳವಾಗಿ ಫೈಬರ್ ಇರೋದ್ರಿಂದ ಹೊಟ್ಟೆ ಹಸಿವು ಕಡಿಮೆ ಆಗುತ್ತೆ. 2 ರೊಟ್ಟಿ ತಿನ್ನುವಲ್ಲಿ 1 ರೊಟ್ಟಿ ತಿಂದಾಗ ಆಟೋಮೆಟಿಕ್ಲಿ ಕ್ಯಾಲೋರಿ ಅನ್ನೋದು ಕಡಿಮೆ ಆಗುತ್ತೆ. ಸೊ ಆಟೋಮೆಟಿಕ್ಲಿ ವೇಟ್ ಲಾಸ್ ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ
ನಾವು ಏನು ಸಿಪ್ಪೆ ತೆಗೆದು ಕಡಲೆಕಾಳನ್ನ ತಿಂತಾ ಬಂದರೆ ಅದರಲ್ಲಿರುವಂಥ ಹೈ ಕ್ಯಾಲೋರಿ ವಿತ್ ಹೈ ಪ್ರೋಟೀನ್, ಓಕೆ, ಅದೇನು ಮಾಡುತ್ತೆ ವೇಟ್ ಗೇನ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ತುಂಬ ಜನ ಮೆಸೇಜ್ ಹಾಕ್ತಾ ಇದ್ದೀರಾ, ಮೇಡಮ್ ತಳ್ಳಗಾಗಬೇಕು, ಕೆಲವೊಂದಿಷ್ಟು ಜನ ಮೇಡಮ್ ದಪ್ಪ ಆಗಬೇಕು, ಏನು ತಿನ್ನಬೇಕು ಅಂತ ಕೇಳ್ತಾ ಇರ್ತೀರಲ್ಲ, ಅಂಥವ್ರಿಗೆ ಕಡಲೆಕಾಳು ಹೇಳಿ ಮಾಡಿಸಿರುವಂಥ ಆಹಾರವಾಗಿದೆ. ಹೇಗೆ ತಿನ್ನಬೇಕು ಅಂತಂದರೆ ರಾತ್ರಿ ಒಂದೆರಡು ವಾಶ್ ಮಾಡಬೇಕು, ಕಡಲೆಕಾಳನ್ನು ಮಾಡಿಬಿಟ್ಟು ನೀರಲ್ಲಿ ನೆನೆ ಹಾಕಬೇಕು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಮುಷ್ಟಿಯಷ್ಟು ಕಡಲೆಕಾಳನ್ನು ತಿಂತಾ ಬಂದರೆ ವೇಟ್ ಲಾಸ್ ಕೂಡ ಆಗುತ್ತೆ, ವೇಟ್ ಗೇನ್ ಕೂಡ ಆಗುತ್ತೆ. ಓಕೆ, ಈ ರೀತಿಯೂ ನಾವು ಕಡಲೆಕಾಳನ್ನು ಆಹಾರದಲ್ಲಿ ಬಳಸ್ಕೊಳ್ಬೋದು. ಹಾಗೆ ಇನ್ನು ಮೂರನೇದಾಗಿ ಕಡಲೆಕಾಳು ತಿಂತಾ ಬಂದರೆ ಇದರಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಇದೆ. ಕ್ಯಾಲ್ಸಿಯಂ ಇರೋದ್ರಿಂದ ನಮ್ಮ ದೇಹದಲ್ಲಿ ಅಪ್ರಾಕ್ಸಿಮೇಟ್ಲಿ 2 to 3 kg ಆಫ್ ಕ್ಯಾಲ್ಸಿಯಂ ಇದೆ. ಅಂದರೆ ನಮ್ಮ ಮೂಳೆಗಳೆಲ್ಲ ಕ್ಯಾಲ್ಸಿಯಮಿಂದನೇ ಆಗಿದೆ. ಸೊ ಕಡಲೆಕಾಳಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಇದು ಕ್ಯಾಲ್ಸಿಯಂ ಇರೋದ್ರಿಂದ ಬೋನ್ ಹೆಲ್ತ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಬೋನ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ, ಬೋನ್ ಡೆನ್ಸಿಟಿ ಇಂಪ್ರೂವ್ ಮಾಡುತ್ತೆ. ಅದೇ ರೀತಿ ಇದರಲ್ಲಿ ಬೋನ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಪ್ರತಿದಿನ ಕಡಲೆ ಕಾಳುಗಳನ್ನು ನೆನೆ ಹಾಕಿರುವ ಕಡಲೆ ಕಾಳನ್ನು ತಿಂತಾ ಬಂದರೆ ನಮ್ಮ ಬೋನ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಓಕೆ, ಅದೇ ರೀತಿ ನಾಲ್ಕನೇದಾಗಿ ಕಡಲೆಕಾಳನ್ನು ತಿಂತಾ ಬಂದರೆ ನನಗೆ ಇದು ಹೆಣ್ಮಕ್ಳಿಗೆ ಬ್ಯಾಕ್ ಪೇನ್ ಕಡಿಮೆ ಮಾಡುತ್ತೆ. ತುಂಬ ಜನಕ್ಕೆ ಸೊಂಟ ನೋವು ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತೀರಾ, ಅಪ್ಪರ್ ಬ್ಯಾಕ್ ಪ್ರಾಬ್ಲಮ್ನ ತುಂಬ ಜನ ಹೇಳ್ತಾ ಇರ್ತೀರಾ. ಸೊ ಪ್ರತಿದಿನ ಕಡಲೆಕಾಳು ತಿಂತಾ ಬಂದರೆ ಅಂಥವ್ರಿಗೆ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ. ಈಗ 30 ವರ್ಷ ಮೇಲ್ಪಟ್ಟವ್ರಿಗೆ ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಬರುತ್ತೆ. ಸೊ ಅಂಥವರು ಡಯಟಲ್ಲಿ ಕಡಲೆಕಾಳನ್ನು ಆ್ಯಡ್ ಮಾಡಿದ್ರೆ ಅವ್ರಿಗೆ ಹೇರಳವಾಗಿ ಕ್ಯಾಲ್ಸಿಯಂ ಸಿಗುತ್ತೆ, ಬೋನ್ಗೆ ಬೇಕಾಗಿರುವಂಥ ಮಸಲ್ಸ್ಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ. ಇನ್ನು ಇದರಲ್ಲಿ ನಾನು ಹೇಳಿದಂಗೆ ಹಾರ್ಟ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಹಾರ್ಟ್ ಹೆಲ್ತ್ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಕಡಲೆಕಾಳನ್ನು ನಾವು ಪ್ರತಿದಿನ ತಿಂತಾ ಬಂದರೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿಬಿಟ್ಟು ಹಾರ್ಟ್ ಹೆಲ್ತನ್ನ ಇಂಪ್ರೂವ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಪ್ರತಿದಿನ ನಾವು ಕಡಲೆಕಾಳು ತಿಂತಾ ಬಂದರೆ ಹಾರ್ಟಲ್ಲಿರುವ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗಿಬಿಟ್ಟು ಹಾರ್ಟ್ ಅಟ್ಯಾಕ್ ಈ ಥರ ಪ್ರಾಬ್ಲಮ್ಗಳನ್ನು ಇದು ಕಡಿಮೆ ಮಾಡುತ್ತೆ. ಸೊ ಹೀಗಾಗಿ ಕಡಲೆಕಾಳು ಹಾರ್ಟ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಾಗಿದೆ. ಮತ್ತು ಕಡಲೆಕಾಳು ಇದು ಪ್ಯಾಕ್ ವಿತ್ ಮೆನಿ ನ್ಯೂಟ್ರಿಯೆಂಟ್ಸ್ ಲೈಕ್ ಜಿಂಕ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಫೋಲಿಕ್ ಆ್ಯಸಿಡ್ ಆಗಿರ್ಬೋದು, ಹಾಗೆ ಐರನ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಈ ರೀತಿ ಹಲವಾರು ನ್ಯೂಟ್ರಿಯೆಂಟ್ಸ್ನ ಇದು ಹೊಂದಿದೆ, ಕಡಲೆಕಾಳು ಹೊಂದಿದೆ. ಸೊ ಪ್ರತಿದಿನ ಒಂದು ಮುಷ್ಟಿಯಷ್ಟು ನಾವು ಕಡಲೆಕಾಳನ್ನು ನೆನೆ ಹಾಕಿ ತಿಂತಾ ಬಂದರೆ ಇಷ್ಟೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಇದರಲ್ಲಿ ವಿಟಮಿನ್ ಕೂಡ ಇದೆ, ಮಿನರಲ್ಸ್ ಕೂಡ ಇದೆ, ಅದೇ ರೀತಿ ಕಾರ್ಬೋಹೈಡ್ರೇಟ್, ಅದೇ ರೀತಿ ಪ್ರೋಟೀನ್ ಕೂಡ ಇದೆ. ಸೊ ಇದೆಲ್ಲ ಹೊಂದಿರುವಂಥ ಒಂದು ಒಳ್ಳೆ ಸೂಪರ್ ಕ್ವಾಲಿಟಿ ಫುಡ್ ಆಗಿರೋದ್ರಿಂದ ಪ್ರತಿದಿನ ಕಡಲೆಕಾಳು ತಿಂತಾ ಬಂದರೆ ಆಹಾರದಲ್ಲಿ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದಿಷ್ಟು ತುಂಬ ಮುಖ್ಯವಾಗಿರುವಂತಹ ನ್ಯೂಟ್ರಿಷನಲ್ ಫ್ಯಾಕ್ಟ್, ನ್ಯೂಟ್ರಿಷನಲ್ ವ್ಯಾಲ್ಯೂ ಆಗಿದೆ ಕಡಲೆಕಾಳಲ್ಲಿ. ಹಾಗಾದರೆ ಕಡಲೆಕಾಳನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಅಂತಂದರೆ ಹೇಳ್ದಂಗೆ ನೆನೆ ಹಾಕಿರುವ ಕಾಳುಗಳಿಗೆ ಮೊಳಕೆ ಬರಿಸಿ ತಿನ್ನೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಇದು ಹೆಲ್ತ್ ಬೆನಿಫಿಟ್ಸ್ ಮತ್ತು ಡೈಜೆಷನ್ ಹೆಲ್ತ್ ಕೂಡ ಇಂಪ್ರೂವ್ ಮಾಡುತ್ತೆ. ಓಕೆ, ಹಾಗಾದರೆ ತುಂಬ ಜನ ಕಂಪ್ಲೇಂಟ್ಸ್ ಹೇಳ್ಬೋದು, ಮೇಡಮ್ ತಿಂದುಬಿಟ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಗ್ಯಾಸ್ ಆಗುತ್ತೆ, ತುಂಬ ಹೊಟ್ಟೆ ಬ್ಲೋಟಿಂಗ್ ಆಗುತ್ತೆ ಅಂತ ತುಂಬ ಜನ ಕಂಪ್ಲೇಂಟ್ಸ್ ಹೇಳ್ತೀರಾ. ಸೊ ದಯವಿಟ್ಟು ಸ್ಟಾರ್ಟ್ ವಿತ್ ಅ ವೆರಿ ಮೈನ್ಯೂಟ್ ಕ್ವಾಲಿಟಿ, ಅಂತಂದರೆ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಸ್ಟಾರ್ಟ್ ಮಾಡಿ. ಅಂತಂದರೆ ಒಂದು ಮುಷ್ಟಿ ಬದಲಿ ಒಂದು 3-4 ಸ್ಪೂನ್ ತಿನ್ನೋದನ್ನ ರೂಢಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಜಗಿಬೇಕು, ತುಂಬ ಚೆನ್ನಾಗಿ ಜಗಿದ್ಬಿಟ್ಟು ಅದು ರಸದ ಥರ ಆದಮೇಲೆ ನುಂಗೋದ್ರಿಂದ ಏನಾಗುತ್ತೆ, ಡೈಜೆಷನ್ ಹೆಲ್ತು ತುಂಬ ಇಂಪ್ರೂವ್ ಆಗುತ್ತೆ. ಡೈಜೆಷನ್ ಪ್ರಾಬ್ಲಮ್ ಕಾಣಿಸಲ್ಲ, ಅಂತಂದರೆ ಗ್ಯಾಸ್ಟ್ರಿಕ್ ಆಗೋದು, ಅಸಿಡಿಟಿ ಆಗೋದು, ಅದೇ ರೀತಿ ಬ್ಲೋಟಿಂಗ್ ಆಗೋದು ಇದು ಕಡಿಮೆ ಮಾಡುತ್ತೆ. ಸೊ ಸ್ವಲ್ಪ ತಿಂದು ನಿಧಾನವಾಗಿ ಆಹಾರದಲ್ಲಿ ಇದರ ಪ್ರಮಾಣನ ಹೆಚ್ಚಿಸ್ಕೊಳ್ಬೋದು. ಹಾಗೆ ಇದ್ರ ಜೊತೆ ಇದ್ರದ್ದು ಚಿಲ್ಕ ಮಾಡ್ಕೊಳ್ಬೋದು, ಅಂತಂದರೆ ದೋಸೆ ಥರ ಮಾಡ್ಕೊಳ್ಬೋದು. ಆಮೇಲೆ ಮಲ್ಟಿಗ್ರೇನ್ ರೊಟ್ಟಿಯಲ್ಲಿ ಕೂಡ ಇದನ್ನು ಬಳಸ್ಕೊಳ್ಬೋದು. ಹಾಗೆ ದೋಸೆ ಮಾಡಬೇಕಾದ್ರೆ ದೋಸೆಯಲ್ಲಿ ಕೂಡ ಇದನ್ನು ಬಳಸ್ಕೊಂಡ್ರೆ
ಪ್ರೋಟೀನ್ ಕೂಡ ದೋಸೆಯಲ್ಲಿ ಸಿಗುತ್ತೆ. ಸೊ ಇದೇ ರೀತಿ ನೀವು ಆದಷ್ಟು ಕಾಂಬಿನೇಷನ್ ಫುಡ್ಗಳಲ್ಲಿ ಕಡಲೆಕಾಳು ಬಳಸ್ತಾ ಬಂದರೆ ಪ್ರೋಟೀನು ಸಿಗುತ್ತೆ ಹಾಗೆ ಮೆನಿ ಮೈನ್ಯೂಟ್ ನ್ಯೂಟ್ರಿಯೆಂಟ್ಸ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಯಾರಿಗೆ ನೀಡಿದೆ ದಯವಿಟ್ಟು ಶೇರ್ ಮಾಡಿ ಅವರಿಗೆ. ಮತ್ತೆ ಸಿಗೋಣ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಾನು ನಿಮ್ಮ ರೇಖಾ. ನಮಸ್ಕಾರ.